ದೇಹ ತೂಕ ಕಡಿಮೆ ಮಾಡಬೇಕು, ಹೊಟ್ಟೆ ಬೊಜ್ಜನ್ನು ಕರಗಿಸಬೇಕು ಅಂದ್ರೆ ರೆಗ್ಯುಲರ್ ಡಯಟ್ ಇಂದ ಸಾಧ್ಯನಾ ಅಥವಾ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬೇಕಾ? ನಾವು ಪ್ರತಿದಿನ ತಿಂತಾ ಇರುವಂತಹ ಆಹಾರವನ್ನ ಸರಿಯಾಗಿ ಸಮತೋಲನದಲ್ಲಿ ತಗೊಳ್ಳೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜನ್ನು ಬೇಗ ಕರಗಿಸಬಹುದಾ, ಅಥವಾ ಉಪವಾಸ ಮಾಡಿ ಒಂದು ಹೊತ್ತು ಅಥವಾ ಎರಡು ಹೊತ್ತು ಊಟ ಬಿಟ್ಟು ಉಪವಾಸ ಮಾಡೋದ್ರಿಂದ ನಮ್ಮ ಹೊಟ್ಟೆ ಬೊಜ್ಜು ಬೇಗ ಕರಗುತ್ತಾ? ಇದರ ವೈಜ್ಞಾನಿಕ ಹಿನ್ನೆಲೆ ಏನು? ನಿಮ್ಮ ದೇಹದ ಪ್ರಕೃತಿಗೆ ನೀವು ಹೊಟ್ಟೆ ಬೊಜ್ಜನ್ನು ಕರಗಿಸಬೇಕು, ತೂಕ ಕಡಿಮೆ ಮಾಡಬೇಕು ಅಂತಂದ್ರೆ ನಿಮಗೆ ಯಾವ್ದು ಸರಿ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಹೊಟ್ಟೆ ಬೊಜ್ಜನ್ನು ಕರಗಿಸಬೇಕಾ, ವೈಜ್ಞಾನಿಕ ಪರಿಹಾರ ಅನ್ನೋದ್ರ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೆ. ಈ ವಿಡಿಯೋನ ಸುಮಾರು 9 ಲಕ್ಷ ಜನ ನೋಡಿದಿರಿ. ಈ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ, ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ನಿಮ್ಮ ದೇಹ ತೂಕವನ್ನು ನೀವು ಕಡಿಮೆ ಮಾಡಬೇಕು ಅಂತಿದ್ರೆ ದಯವಿಟ್ಟು ನಿಮ್ಮ ಮುಂದಿನ ಈ 3 ರಿಂದ 6 ತಿಂಗಳಲ್ಲಿ ಎಷ್ಟು ತೂಕ ಕಡಿಮೆ ಮಾಡಬೇಕು ಅಂತಿದ್ದೀರಿ ಅನ್ನೋದನ್ನ ಕಮೆಂಟ್ ಮಾಡಿ. ಯಾಕಂದ್ರೆ ನಾವು ಒಂದು ಗುರಿಯನ್ನು ಇಟ್ಕೊಂಡಾಗ ಮಾತ್ರ ಆ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ. ನಾವು ಕಮಿಟ್ ಆಗ್ಬೇಕು ಅಂದ್ರೆ ನಾನು ಇದನ್ನು ಮಾಡ್ತೀನಿ ಅಂತ ನೀವು ಒಂದು ಕಮೆಂಟ್ ಮಾಡಿ ಬರೆಯೋದ್ರಿಂದ ಆ ಕಮಿಟ್ಮೆಂಟ್ ಸಿಗುತ್ತೆ. ಸೊ ದಯವಿಟ್ಟು ನೀವು ನೆಕ್ಸ್ಟ್ 3 ರಿಂದ 6 ತಿಂಗಳಲ್ಲಿ ಎಷ್ಟು ಕೆಜಿ ತೂಕ ಕಡಿಮೆ ಮಾಡಬೇಕು ಅಂತಿದ್ದೀರಿ. ಈಗ ತಿಂಗಳಿಗೆ 2 ಕೆಜಿ, ಹಾಗೆ ನಾನು ನೆಕ್ಸ್ಟ್ 3 ತಿಂಗಳಲ್ಲಿ 6 ಕೆಜಿ ಕಡಿಮೆ ಆಗ್ತೀನಿ, ಅಥವಾ ನೆಕ್ಸ್ಟ್ 6 ತಿಂಗಳಲ್ಲಿ ನನಗೆ 8 ಕೆಜಿ ಕಡಿಮೆ ಆಗಬೇಕು. ಈ ರೀತಿ ನೀವು ಕಮೆಂಟ್ ಮಾಡೋದ್ರಿಂದ ದಯವಿಟ್ಟು ಬೇರೆಯವ್ರಿಗೂ ಕೂಡ ಅದು ಉತ್ತೇಜನ ಸಿಕ್ಕಾಗುತ್ತೆ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಒಂದು ಪಥ್ಯ ಅಲ್ಲ. ಅಂದ್ರೆ ನಾವು ಏನ್ ತಿನ್ಬೇಕು ಅಂತ ಅದು ಹೇಳೋದಿಲ್ಲ, ಆದ್ರೆ ಯಾವಾಗ ತಿನ್ಬೇಕು ಅಂತ ಹೇಳುತ್ತೆ ಅಂತ. ಅಂದ್ರೆ ನಾವು ದಿನದ ಒಂದಿಷ್ಟು ಸಮಯದಲ್ಲಿ ಮಾತ್ರ ಆಹಾರವನ್ನು ತಗೋಬೇಕು, ಇನ್ನೊಂದಿಷ್ಟು ಸಮಯ ಆಹಾರವನ್ನು ತಗೋಬಾರ್ದು, ಆ ಸಮಯದಲ್ಲಿ ಕೇವಲ ನೀರನ್ನು ಕುಡಿಬಹುದು ಅಂತ. ಇದು ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಪರಂಪರೆಯಲ್ಲಿ ಹಲವಾರು ತಲೆಮಾರುಗಳಿಂದ ನಾವು ಬೇರೆ ಬೇರೆ ಏಕಾದಶಿ ಉಪವಾಸ ಮಾಡ್ತೀವಿ, ಯಾವುದೋ ಒಂದು ಹಬ್ಬ ಹರಿದಿನಕ್ಕೆ ನಾವು ಉಪವಾಸವನ್ನು ಮಾಡ್ತೀವಿ. ಈ ರೀತಿ ಕಾಲಕ್ಕೆ ನಮ್ಮ ದೇಹಕ್ಕೆ ಉಪವಾಸ ಮಾಡೋದ್ರಿಂದ, ಅಂದ್ರೆ ಆಹಾರ ಕೊಡದೇ ಇರೋದ್ರಿಂದ ನಮ್ಮ ದೇಹದ ಮೆಟಬಾಲಿಸಮ್ ಚೆನ್ನಾಗಾಗುತ್ತೆ, ನಮ್ಮ ದೇಹ ಸರಿಯಾಗಿ ಫಿಟ್ ಆಗಿ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಅದು ಹೇಗೆ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಹೋಗೋಣ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತಂದ್ರೆ ಉದಾಹರಣೆಗೆ ನಾವು 16:8 ಅವರ್ಸ್ ಮೆಥಡ್ ಅಂತ ಹೇಳ್ತೀವಿ. 16:8 ಮೆಥಡ್ ಅಂತ ಇದು ಅತ್ಯಂತ ಪಾಪ್ಯುಲರ್ ಆಗಿರುವಂತಹ ಮೆಥಡ್. ಅಂದ್ರೆ ದಿನದಲ್ಲಿ ಒಂದು ಈಟಿಂಗ್ ವಿಂಡೋ, ಇನ್ನೊಂದು ಫಾಸ್ಟಿಂಗ್ ವಿಂಡೋ ಅಂತ ಇರುತ್ತೆ. ಉದಾಹರಣೆ ನೋಡೋಣ. ದಿನದಲ್ಲಿ 24 ಗಂಟೆ, ಅದರಲ್ಲಿ ನಾವು 8 ತಾಸು ಈಟಿಂಗ್ ವಿಂಡೋ, 16 ತಾಸು ಫಾಸ್ಟಿಂಗ್ ವಿಂಡೋ ಅಂತ. ಅಂದ್ರೆ ಬೆಳಗ್ಗೆ ಎದ್ದು ನಾನು ತಿಂಡಿಯನ್ನ ಬೆಳಗ್ಗೆ 9 ಗಂಟೆ ಸುಮಾರಿಗೆ ತಿಂತೀನಿ ಅಂತ ತಿಳ್ಕೊಳ್ಳಿ. ಬೆಳಗ್ಗೆ 9 ಗಂಟೆಗೆ ನಾನು ತಿಂಡಿಯನ್ನ ತಗೊಂಡ್ರೆ 9 ಗಂಟೆಯಿಂದ ಸಂಜೆ 5 ಗಂಟೆ ತನಕ, ಆ 8 ಗಂಟೆ ಒಳಗಡೆ ನಾನು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನಾಕ್ಸ್ ಏನೇ ಇದ್ರು ಆ 8 ಗಂಟೆ ಒಳಗಡೆ ನಾನು ತಿನ್ಬಿಡ್ಬೇಕು. ಸಂಜೆ 5 ಗಂಟೆಯಿಂದ ಮಾರನೇ ದಿನ 9 ಗಂಟೆ ತನಕ, ಆ 16 ಗಂಟೆಗಳ ಕಾಲ ಏನು ತಿನ್ನಬಾರ್ದು, ಅದು ನನ್ನ ಫಾಸ್ಟಿಂಗ್ ವಿಂಡೋ ಅಂತ. ಅವಾಗ ಉಪವಾಸ ಮಾಡಬೇಕು ಅಂತ. ಅವಾಗ ಏನಾದ್ರು ಹಶ್ವಾದ್ರೆ ನೀರನ್ನು ಕುಡಿಬಹುದು. ಅದೇ ಕೆಲವೊಬ್ರು ಮಧ್ಯಾಹ್ನ 12 ಗಂಟೆಗೆ ಊಟ ಮಾಡ್ತಾರೆ, ರಾತ್ರಿ 8 ಗಂಟೆಗೆ ಊಟ ಮಾಡ್ತಾರೆ, 2 ಹೊತ್ತು ಊಟ ಮಾಡ್ತಾರೆ. ಸೊ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆ ತನಕ ಈಟಿಂಗ್ ವಿಂಡೋ, ರಾತ್ರಿ 8 ರಿಂದ ಮಾರನೇ ದಿನ 12 ಗಂಟೆ ಮಧ್ಯಾಹ್ನದ ತನಕ ಫಾಸ್ಟಿಂಗ್ ವಿಂಡೋ ಅಂತ 16 ಗಂಟೆ. ಸೊ ಈ ರೀತಿ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರುವಂತಹ ಇನ್ಸುಲಿನ್ ಲೆವೆಲ್ ಸಡನ್ ಆಗಿ ಕಡಿಮೆ ಆಗ್ತಾ ಬರುತ್ತೆ. ಇನ್ಸುಲಿನ್ ಲೆವೆಲ್ ಕಡಿಮೆ ಆದ ತಕ್ಷಣ ನಮ್ಮ ದೇಹದಲ್ಲಿ ಈ ಮೆಟಬಾಲಿಸಮ್ ಹೆಚ್ಚಾಗ್ತಾ ಹೋಗುತ್ತೆ. ಮೆಟಬಾಲಿಸಮ್ ಹೆಚ್ಚಾಗ್ತಾ ಇದ್ದಾಗೆ ಅದು ಫ್ಯಾಟ್ ಅನ್ನ ಎನರ್ಜಿ ಸೋರ್ಸ್ ಆಗಿ ಉಪಯೋಗಿಸುತ್ತೆ. ಅಂದ್ರೆ ನಾವು ಪದೇ ಪದೇ ಆಹಾರ ತಗೋತಾ ಇದ್ದಾಗ ನಾವು ತಿಂದಿರುವಂತಹ ಆಹಾರವನ್ನ ಶಕ್ತಿಯಾಗಿ ದೇಹ ಮಾರ್ಪಾಡು ಮಾಡ್ತಾ ಹೋಗುತ್ತೆ. ಯಾವಾಗ ಆ 16 ಗಂಟೆ ಉಪವಾಸದ ಸಮಯದಲ್ಲಿ ನಮ್ಮ ದೇಹಕ್ಕೆ ಹೊರಗಿಂದ ಆಹಾರ ಬರ್ತಾ ಇಲ್ವೋ, ಆವಾಗ ದೇಹದಲ್ಲೇ ಇರುವಂತಹ ಸ್ಟೋರ್ ಆಗಿರುವಂತಹ ಫ್ಯಾಟ್, ಬೊಜ್ಜು ಏನಿರುತ್ತೋ ಅದು ಕರಗಲಿಕ್ಕೆ ಶುರು ಆಗ್ತಾ ಹೋಗುತ್ತೆ. ಅವಾಗ ಕರಗ್ತಾ ಬಂದಾಗ ಅದು ನಮ್ಮ ದೇಹಕ್ಕೆ ಶಕ್ತಿ ಕೊಡುತ್ತೆ. ನಾವು ದೇಹದ ತೂಕವನ್ನು ಕಡಿಮೆ ಮಾಡ್ಕೋಬಹುದು, ಎಫೆಕ್ಟಿವ್ ಆಗಿ ನಮ್ಮ ದೇಹದ ಬ್ಲಡ್ ಗ್ಲೂಕೋಸ್ನ ಮೇಂಟೈನ್ ಮಾಡ್ಬೋದು, ಮೆಟಬಾಲಿಸಮ್ನ ಚೆನ್ನಾಗಿ ಇಟ್ಕೋಬಹುದು. ಆದ್ರೆ ಇದು ಹೇಳಿದಷ್ಟು ಸುಲಭ ಅಲ್ಲ. ಅಂದ್ರೆ ನಾವು ಪ್ರತಿದಿನ ಇಷ್ಟನ್ನ ಮಾಡ್ಲಿಕ್ಕಾಗತ್ತಾ? ಪ್ರತಿದಿನ ನಾನು ಕೇವಲ 8 ತಾಸು ತಿಂತೀನಿ ಅಂತಂದ್ರೆ ಅದನ್ನ ಎಷ್ಟು ಕನ್ಸಿಸ್ಟೆಂಟ್ ಆಗಿ, ಅಂದ್ರೆ 4 ದಿನ 6 ದಿನ ಮಾಡಿದ್ರೆ ಗಿಡಕ್ಕೆ ನೀರ್ ಹಾಕಿದ್ರೆ ಸಾಕಾಗಲ್ಲ. ಗಿಡ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಪ್ರತಿದಿನ ಗಿಡಕ್ಕೆ ನೀರ್ ಹಾಕ್ಬೇಕು. ಅದೇ ರೀತಿ ಇದು ನಮ್ಗೆ ಫಲಕಾರಿ ಆಗ್ಬೇಕು ಅಂತಂದ್ರೆ ನಾನು ಕಂಟಿನ್ಯೂಸ್ ಆಗಿ 3 ತಿಂಗಳು 6 ತಿಂಗಳು ಈ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಮಾತ್ರ ನಮ್ಗೆ ಸರಿಯಾದ ರಿಸಲ್ಟ್ಸ್ ನಮ್ಗೆ ಕಾಣಿಸುತ್ತೆ. ಅಷ್ಟೇನಾ? ಕೇವಲ ಅಷ್ಟೇ ಅಲ್ಲ, ಆದ್ರೆ ಇದರಲ್ಲಿ ಎಲ್ಲಾ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗ್ತಾ ಇದೆಯಾ ಅನ್ನೋದು ಕೂಡ ಬಹಳ ಮುಖ್ಯ. ನಾನು ಕೇವಲ ಒಂದೇ ಊಟ ಮಾಡ್ತೀನಿ, 2 ಊಟ ಮಾಡ್ತೀನಿ ಅಂತಿದ್ದಾಗ ಎಲ್ಲಾ ಪೋಷಕಾಂಶಗಳು ನಮ್ಗೆ ಸಿಗ್ಲಿಲ್ಲ ಅಂದ್ರೆ ನನ್ನ ದೇಹ ವೀಕ್ ಆಗ್ತಾ ಹೋಗುತ್ತೆ. ಬೇರೆ ಬೇರೆ ವಿಟಮಿನ್ ಡಿಫಿಷಿಯನ್ಸಿ ಆಗ್ಬೋದು, ಬೇರೆ ಬೇರೆ ತೊಂದರೆಗಳಾಗ್ತಾ ಹೋಗ್ಬೋದು. ಸೊ ಸರಿಯಾದ ರೀತಿಯಲ್ಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಅರ್ಥ ಮಾಡ್ಕೊಂಡು ಫಾಲೋ ಮಾಡುವಂಥದ್ದು ಬಹಳ ಮುಖ್ಯ. 16:8 ಮೆಥಡ್ ಅನ್ನುವಂಥದ್ದು ತುಂಬಾ ಪಾಪ್ಯುಲರ್ ಮೆಥಡ್. ಅದೇ ಕೆಲವೊಬ್ರು 5:2 ಮೆಥಡ್ ಅಂತ ಹೇಳ್ತಾರೆ. ಅಂದ್ರೆ ವಾರದಲ್ಲಿ 7 ದಿನ, ಅದರಲ್ಲಿ 5 ದಿನ ನಾನು ರೆಗ್ಯುಲರ್ ಡಯಟ್ ಅನ್ನ ಫಾಲೋ ಮಾಡ್ತೀನಿ, ಇನ್ನು 2 ದಿನ ಉದಾಹರಣೆಗೆ ನನ್ನ ದೇಹಕ್ಕೆ
1800 ರಿಂದ 2000 ಕ್ಯಾಲರಿಗಳು ಆಹಾರ ಪ್ರತಿದಿನ ಬೇಕು ಅಂತಂದ್ರೆ 5 ದಿನ ಆ ರೀತಿಯಾದಂತಹ ಆಹಾರ ತಗೊಳ್ಳೋದು. ಇನ್ನು 2 ದಿನ ಆ 2000 ಕ್ಯಾಲರಿಗಳ ಬದಲು 500 ರಿಂದ 600 ಕ್ಯಾಲರಿ, ಅಂದ್ರೆ ಸುಮಾರು ಕಾಲು ಭಾಗ ಕ್ಯಾಲರಿ ರಿಕ್ವೈರ್ಮೆಂಟ್ ಮಾತ್ರ ತಗೊಳ್ಳುವಂಥದ್ದು. ವಾರದಲ್ಲಿ 2 ದಿನ, ಗುರುವಾರ ಭಾನುವಾರ ಅಥವಾ ಮಂಗಳವಾರ ಮತ್ತು ಶನಿವಾರ, ಈ ರೀತಿ 2 ವಾರ ಮಾಡುವುದು ಅಂತ ಹೇಳ್ತಾರೆ. ಈ ರೀತಿ ಆ ವಾರದಲ್ಲಿ ನಮ್ಮ ದೇಹದ ಕ್ಯಾಲರಿ ರಿಕ್ವೈರ್ಮೆಂಟ್ ಅನ್ನ ಕಾಲು ಭಾಗಕ್ಕೆ ನಾವು ಕಟ್ ಆನ್ ಮಾಡುವಂಥದ್ದು. ಈ ರೀತಿನೂ ಮಾಡ್ಬೋದು. ಇನ್ ಕೆಲವರು ತುಂಬಾ ಎಕ್ಸ್ಟ್ರೀಮ್ ಆಗಿ ಮಾಡುವಂಥದ್ದು ಅಂದ್ರೆ 1 ಮೀಲ್ ಅ ಡೇ ಅಂತ ಹೇಳ್ತಾರೆ. ಅಂದ್ರೆ ಇಡೀ ದಿನದಲ್ಲಿ 24 ಗಂಟೆಗೆ ಒಂದೇ ಊಟ ಮಾಡೋದು ಅಂತ. ಈ ರೀತಿ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭೋಜನ ಕರಗಿಸ್ಲಿಕ್ಕೆ ಸಾಧ್ಯ. ಆದ್ರೆ ಈ ಎಲ್ಲ ಮೆಥಡ್ಸ್ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ, ಎಲ್ಲರಿಗೂ ಪ್ರಾಕ್ಟಿಕಲ್ ಅಲ್ಲ. ನಾವು 4 ದಿನ ಮಾಡ್ಬೋದು, ಆದ್ರೆ 5ನೇ ದಿನದಿಂದ ನನಗೆ ಹಶುವಾಗುತ್ತೆ, ನಾನು ವೀಕ್ ಆಗ್ತೀನಿ, ಸುಸ್ತಾಗ್ತೀನಿ, ಇಡೀ ದಿನನಿತ್ಯ ಜೀವನ ಸಾಗಿಸ್ಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಹೇಗೆ ಮಾಡೋದು ಅಥವಾ ಬೇರೆ ಏನಾದ್ರೂ ವಿಧಾನ ಇದೆಯಾ ಅನ್ನೋದನ್ನ ನೋಡೋಣ. ಎಲ್ಲರಿಗೂ ಈ ತರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದು ಬಹಳ ಕಷ್ಟ ಆಗ್ಬೋದು. ಆದ್ರೆ ಹೆಚ್ಚಿನವರು ನಾನು ಪಥ್ಯ ಮಾಡ್ತಿದ್ದೀನಿ, ಡಯಟ್ ಮಾಡ್ತಿದ್ದೀನಿ ಅಂತಂದ್ರೆ ಅವರು ರೆಗ್ಯುಲರ್ ಬ್ಯಾಲೆನ್ಸ್ಡ್ ಡಯಟ್ ಅನ್ನ ಫಾಲೋ ಮಾಡ್ತಿದ್ದಾರೆ ಅಂತ ಅರ್ಥ. ಅಂದ್ರೆ ನಾವು ಪ್ರತಿದಿನ ತಿನ್ನೋ ಹಾಗೆ 3 ಊಟ, ಅಂದ್ರೆ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡೋದು, ಮಧ್ಯದಲ್ಲಿ ಸ್ನಾಕ್ಸ್ ತಗೊಳ್ಳೋದು, ಇದು ನಾವು ಎಲ್ಲರೂ ನಿಮ್ಮ ಎಲ್ಲರ ಮನೆಯಲ್ಲೂ ಅನುಸರಿಸ್ತಾ ಇರುವಂತಹ ಪದ್ಧತಿ. ಆದ್ರೆ ಇದು ಸರಿಯಾಗಿ ನನ್ನ ದೇಹ ತೂಕ ಕಡಿಮೆ ಮಾಡಕ್ಕೆ, ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗ್ಬೇಕು ಅಂತಂದ್ರೆ ಅದರಲ್ಲಿ 2 ಮುಖ್ಯವಾದಂತಹ ಅಂಶಗಳನ್ನ ನಾವು ಗಮನಿಸಬೇಕು. ಒಂದು, ಪೋರ್ಷನ್ ಕಂಟ್ರೋಲ್. ನಾನು ಎಷ್ಟು ತಿಂತಾ ಇದ್ದೀನಿ ಅನ್ನೋಂತಹ ಪ್ರಮಾಣವನ್ನ ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು. ಹೆಚ್ಚು ತಿಂದ್ಬಿಟ್ರೆ ನನ್ ಹೊಟ್ಟೆ ಬೊಜ್ಜು ಹೆಚ್ಚಾಗ್ಬಿಡ್ಬೋದು ಅಥವಾ ಈ ತೂಕ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಆಗದೆ ಇರ್ಬೋದು. ಅದರ ಜೊತೆಗೆ ಬ್ಯಾಲೆನ್ಸ್ ಇರುವಂತದ್ದು, ಅಂದ್ರೆ ಸರಿಯಾದ ಊಟ ಅಂತಂದ್ರೆ ಪ್ರತಿಯೊಂದು ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂತದ್ದು 5 ಮುಖ್ಯ ಅಂಶಗಳು: ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ವಿಟಮಿನ್ಸ್ ಅಂಡ್ ಮಿನರಲ್ಸ್, ಫೈಬರ್ ಮತ್ತು ಹೆಲ್ದಿ ಫ್ಯಾಟ್ಸ್. ಸೊ ಇದೆಲ್ಲ ನಾವು ಆಹಾರದಲ್ಲಿ, ನಮಗೆ ಚಪಾತಿ ತಿಂತೀವಿ, ಅನ್ನ ತಿಂತೀವಿ, ಇದರಲ್ಲಿ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ನಾವು ಕಾಳಿನ ಪಲ್ಯ ತಿಂತೀವಿ ಅಥವಾ ಸಾಂಬಾರ್ ತಿಂತೀವಿ, ಬೇಳೆ ಸಾಂಬಾರ್ ತಿಂತೀವಿ ಅಥವಾ ಮೊಟ್ಟೆ ತಿಂತೀವಿ, ಇದರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ. ಹಣ್ಣು, ಸೊಪ್ಪು, ತರಕಾರಿಗಳನ್ನು ತಿಂತೀವಿ, ನಟ್ಸ್ ಅನ್ನ ತಿಂತೀವಿ, ಡ್ರೈ ಫ್ರೂಟ್ಸ್ ಅನ್ನು ತಿಂತೀವಿ, ಇದರಲ್ಲಿ ನಮಗೆ ವಿಟಮಿನ್ಸು, ಖನಿಜಾಂಶ ಮತ್ತು ನಮಗೆ ಹೆಚ್ಚಿನ ಫೈಬರ್ ಅಂಶ ಸಿಗುತ್ತೆ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಎಣ್ಣೆಗಳನ್ನ ಆಹಾರದಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಉಪಯೋಗಿಸ್ತೀವಿ, ಇದರಲ್ಲಿ ನಮಗೆ ಒಳ್ಳೆಯ ಕೊಬ್ಬಿನ ಅಂಶ ಸಿಗುತ್ತೆ. ಸೊ ಇದೆಲ್ಲದೂ ಸಮತೋಲನದಲ್ಲಿ ಇದ್ದಾಗ ಮಾತ್ರ ನಮಗೆ ಇದು ಸರಿಯಾದ ರೆಗ್ಯುಲರ್ ಡಯಟ್ ನಮ್ಮ ದೇಹ ತೂಕ ಅಥವಾ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ನನಗೆ ಚಪಾತಿ, ನಾನು 3-4-5 ಚಪಾತಿ ತಿಂದ್ಬಿಡ್ತಾ ಇದ್ದೀನಿ, ರುಚಿ ಇದೆ ಅಂತ ಹೇಳ್ಕೊಂಡು ಅಂತ ಮಾಡಿದ್ರೆ ತೂಕ ಹೆಚ್ಚಾಗ್ಬಿಡ್ಬೋದು. ಅನ್ನದ ಪ್ರಮಾಣ ಹೆಚ್ಚು ತಿಂತೀವಿ ನಾವು ದಕ್ಷಿಣ ಭಾರತದಲ್ಲಿ, ಅದರಿಂದ ಹೊಟ್ಟೆ ಬೊಜ್ಜು ಕರಗಿಸೋದು ಬಹಳ ಕಷ್ಟ ಆಗ್ಬಿಡ್ಬೋದು. ಊಟ ಅಂದ ತಕ್ಷಣ ಅನ್ನ ಸಾರು ತಿಂದು ಬೇಳೆ ಹೆಚ್ಚು ತಗೊಳ್ದೆ ಪ್ರೋಟೀನ್ಗಳನ್ನ ಕಡಿಮೆ ಮಾಡಿದ್ರು ಕೂಡ ಈ ಹೊಟ್ಟೆ ಬೊಜ್ಜು ಕರಗಿಸೋದು ಕಷ್ಟ ಆಗ್ಬಿಡ್ಬೋದು. ತುಂಬಾ ನನಗೆ ಈಗಿನ ಎಲ್ಲ ಯುವಕರು ಎಲ್ಲರೂ ಕೂಡ ಈಗ ಡೀಪ್ ಫ್ರೈಡ್ ಐಟಮ್ಸ್, ಹೆಚ್ಚು ಕರೆದಿರುವಂತಹ ಆಹಾರ, ಜಂಕ್ ಫುಡ್ಸ್ ಅನ್ನು ತಿನ್ನುವಂಥದ್ದು, ಪ್ಯಾಕ್ಡ್ ಫುಡ್ಸ್ ಅನ್ನು ತಿನ್ನುವಂಥದ್ದು, ಹೆಚ್ಚು ಶುಗರ್, ಸಕ್ಕರೆ ಇರುವಂತಹ ಆಹಾರವನ್ನು ತಿನ್ನುವಂಥದ್ದು, ಇದೆಲ್ಲ ತಗೊಂಡ್ರು ಕೂಡ ಹೊಟ್ಟೆ ಬೊಜ್ಜನ್ನು ಕರಗಿಸೋದು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ನಾವು ರೆಗ್ಯುಲರ್ ಡಯಟ್ ಅಲ್ಲಿ ಹೊಟ್ಟೆ ಬೊಜ್ಜನ್ನು ಕರಗಿಸಬೇಕು ಅಂತಂದ್ರೆ ಕಾರ್ಬೋಹೈಡ್ರೇಟ್ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಸರಿಯಾದ ಸಮಯದಲ್ಲಿ ಆಹಾರ ತಗೊಳ್ಳೋದ್ರ ಜೊತೆಗೆ ಈ ಶರ್ಕರ ಪಿಷ್ಟ, ಕಾರ್ಬೋಹೈಡ್ರೇಟ್ ಪ್ರಮಾಣ, ಅನ್ನ, ಚಪಾತಿ ಏನ್ ತಿಂತೀವೋ ಅದನ್ನ ಪ್ರಮಾಣವನ್ನ ಕಡಿಮೆ ಮಾಡಬೇಕು. ಪ್ರೋಟೀನ್ ಪ್ರಮಾಣವನ್ನ ಹೆಚ್ಚು ಮಾಡ್ತಾ ಹೋಗ್ಬೇಕು. ಹೆಚ್ಚು ಕಾಳು, ಈ ಮೊಟ್ಟೆ, ಇದರಲ್ಲಿರುವಂತಹದ್ದು ಅಂದ್ರೆ ಬೇಳೆಗಳನ್ನು ಹೆಚ್ಚು ತಿನ್ನುವಂಥದ್ದು, ತರಕಾರಿ ಸಾಂಬಾರ್ ತಿನ್ನುವಂಥದ್ದು, ತರಕಾರಿ ಪಲ್ಯ ತಿನ್ನುವಂಥದ್ದು, ವಿಟಮಿನ್ಸ್, ಫೈಬರ್ ಅಂಶ ಹೆಚ್ಚಿರುವಂತಹ ತರಕಾರಿಗಳನ್ನ, ಹಣ್ಣುಗಳನ್ನ ತಿನ್ನೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ. ಒಳ್ಳೆಯ ಕೊಬ್ಬಿನಂಶ ಮಾತ್ರ ತಿನ್ಬೇಕು, ಕೊಬ್ಬಿನಂಶವನ್ನ ಲಿಮಿಟ್ ಅಲ್ಲಿ ತಿನ್ಬೇಕು. ನೀರನ್ನ ಚೆನ್ನಾಗಿ ಕುಡಿಬೇಕು. ಈ ರೀತಿ ನಾವು ರೆಗ್ಯುಲರ್ ಡಯಟ್ ಅನ್ನು ಮಾಡೋದ್ರಿಂದನೂ ಕೂಡ ಈ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಸಾಧ್ಯ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇಂದ ಬೇಗ ಹೊಟ್ಟೆ ಬೊಜ್ಜು ಕರಗುತ್ತಾ ಅಥವಾ ಈ ರೆಗ್ಯುಲರ್ ಡಯಟ್ ಅಲ್ಲೇ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಸಾಧ್ಯನಾ? ಯಾವ್ದ್ರ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನ ಪ್ರೋಸ್ ಅಂಡ್ ಕಾನ್ಸ್, ಏನೇನು ಲಾಭ ನಷ್ಟಗಳಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋತಾ ಹೋಗೋಣ. ಹೆಚ್ಚು ಲಾಭ ಆಗುವಂಥದ್ದು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ, ಮೊದಲನೇದು ನಮ್ಮ ದೇಹದ ಹೊಟ್ಟೆ ಬೊಜ್ಜನ್ನ ಬೇಗ ಕರಗಿಸ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಾವು ಉಪವಾಸ ಮಾಡಿದಾಗ ಮೊದಲು ನಮ್ಮ ಲಿವರ್ ಅಲ್ಲಿರುವಂತಹ ಗ್ಲೈಕೋಜನ್ ಸ್ಟೋರ್ಸ್ ಕಡಿಮೆ ಆಗ್ತಾ ಬರುತ್ತೆ. ಅದಾದ ನಂತರ ನಮ್ಮ ದೇಹದಲ್ಲಿರುವಂತಹ ಬೊಜ್ಜು, ಫ್ಯಾಟ್ ಸೆಲ್ಸ್ ಶಕ್ತಿಯಾಗಿ ಮಾರ್ಪಾಡಾಗುತ್ತೆ. ಅವಾಗ ಹೊಟ್ಟೆ ಬೊಜ್ಜನ್ನ ಬೇಗ ಎಫೆಕ್ಟಿವ್ ಆಗಿ ಕರಗಿಸ್ಲಿಕ್ಕೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಬಹಳ ಉಪಯುಕ್ತ ಅಂತ ಹೇಳ್ಬೋದು. ನಂತರ ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ಚುರುಕಾಗುತ್ತೆ, ಹಾರ್ಮೋನ್ಗಳ ಬ್ಯಾಲೆನ್ಸ್ ಸರಿಯಾಗಿರುತ್ತೆ. ಅವಾಗ ದೇಹ ಚೆನ್ನಾಗಿ ಆರೋಗ್ಯವಾಗಿರ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಹೋಗುತ್ತೆ. ಮೂರನೇದು, ನಮ್ಮ ದೇಹದಲ್ಲಿ ಮುಂದೆ ಡಯಾಬಿಟಿಸ್ ಬರುವಂತಹ ಸಾಧ್ಯತೆ ಕಡಿಮೆ. ಅಂದ್ರೆ ಹಲವಾರು ಮನೆತನಗಳಲ್ಲಿ ಡಯಾಬಿಟಿಸ್ ಅನುವಂಶೀಯವಾಗಿ ಬರ್ತಾ ಇರುತ್ತೆ. ಸೊ ಆ ರೀತಿಯಾದಂತಹ ಮನೆತನದಲ್ಲಿ ಇರುವಂತವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನು ಸರಿಯಾಗಿ ಮಾಡೋದ್ರಿಂದ ಅವರು ಮುಂದೆ ತಮ್ಮ ಜೀವನದಲ್ಲಿ ಡಯಾಬಿಟಿಸ್ ಬರುವಂತಹ ಸಾಧ್ಯತೆಯನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ವೈಜ್ಞಾನಿಕವಾಗಿ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಸಾಧ್ಯ ಅಂತ ಪ್ರೂವ್ ಆಗಿದೆ. ಸೊ ಆ ರೀತಿ ನೋಡೋದ್ರಿಂದ ಅನುಕೂಲ ಆಗ್ತಾ ಹೋಗುತ್ತೆ.
4ನೇದು, ನಮಗೆ ಪ್ರತಿದಿನ ನಾನು ಒಂದು 2 ತಿಂಗಳು 3 ತಿಂಗಳು 4 ತಿಂಗಳು ಹೀಗೆ ಈ ಥರ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಸರಿಯಾಗಿ ಮಾಡಿದ ನಂತರ ತನ್ನಿಂತಾನಾಗೆ ನಮ್ಮ ಹಸಿವು ಕಡಿಮೆ ಆಗ್ತಾ ಬರುತ್ತೆ. ಬೇರೆ ಬೇರೆ ಸ್ವೀಟನ್ನು ತಿನ್ಬೇಕು ಅನ್ನುವಂತಹದ್ದು ಅಥವಾ ಪದೇ ಪದೇ ಕರೆದಿರುವಂತಹ ಆಹಾರ ತಿನ್ಬೇಕು ಅನ್ನುವಂತಹ ಆ ಕ್ರೇವಿಂಗ್ ಕಡಿಮೆ ಆಗ್ತಾ ಬರುತ್ತೆ. ಆವಾಗ ತನ್ನಿಂತಾನಾಗಿ ನಾವು ಆರೋಗ್ಯಕರ ಜೀವನ ಶೈಲಿ ಕಡೆಗೆ ನಾವು ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಕೆಲವೊಂದಿಷ್ಟು ತೊಂದರೆಗಳು ಇದೆ, ಕಷ್ಟಗಳು ಇದೆ. ಯಾವ್ದು ಅಂತ ನೋಡೋಣ. ಮೊದಲು ನಾನು ಈ ರೀತಿ ಉಪವಾಸ ಮಾಡಕ್ ಶುರು ಮಾಡಿದಾಗ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ಸ್ವಲ್ಪ ಬೇಗ ಸುಸ್ತಾಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಬೇಗ ಯಾವ ಕೆಲಸದಲ್ಲೂ ಇಂಟ್ರೆಸ್ಟೇ ಇಲ್ಲ, ಈ ರೀತಿ ಬೇಜಾರಾಗೋದು, ಸುಸ್ತಾಗುವಂತಹ ಸಾಧ್ಯತೆ ಹೆಚ್ಚು. ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು, ನನ್ಗೆ ಆಗೋದಿಲ್ಲ ಡಾಕ್ಟ್ರೆ, ನನ್ಗೆ ಊಟ ಬಿಟ್ರೆ ನನಗೆ ಶಕ್ತಿನೇ ಇರೋದಿಲ್ಲ, ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಈ ರೀತಿ ತೊಂದರೆ ಆಗ್ಬೋದು. ಇನ್ನು ಕೆಲವೊಬ್ಬರಲ್ಲಿ ಈ ರೀತಿ ಉಪವಾಸ ಮಾಡಕ್ ಸಾಧ್ಯನೇ ಆಗದೆ ಇರ್ಬೋದು. ಈಗ ನನಗೆ ಸಕ್ಕರೆ ಕಾಯಿಲೆ ಇದೆ, ಮಾತ್ರೆ ತಗೋತಾ ಇದ್ದೀನಿ ಅಂತಿರೋರು, BP ಕಾಯಿಲೆ ಇದ್ದು ಕೆಲವೊಂದು ಮಾತ್ರೆ ತಗೋತಾ ಇರೋರು, ತುಂಬಾ ವಯಸ್ಸಾಗಿರುವಂತವರು, ಅಥವಾ ಗರ್ಭಿಣಿ ಅವಸ್ಥೆಯಲ್ಲಿ ಅಥವಾ ಮಗುಗೆ ಹಾಲು ಉಣಿಸ್ತಾ ಇರುವಂತಹ ತಾಯಂದಿರು ಅಂತವರು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಬಾರ್ದು ಅಥವಾ ಮಾಡಿದ್ರೆ ಕಷ್ಟ ಆಗುತ್ತೆ. ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಂತವರು, ತುಂಬಾ ಹೊತ್ತು ಖಾಲಿ ಹೊಟ್ಟೆಲಿ ಇದ್ದ ತಕ್ಷಣ ಅಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗುತ್ತೆ ಅಂತವರು ಈ ರೀತಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಈ ರೀತಿಯಾದಂತವ್ರಿಗೂ ಕೂಡ ಇದು ಅಷ್ಟು ಅನುಕೂಲಕರ ಅಲ್ಲ ಅಂತ. ಸೊ ನಾವು ಈ ಫಾಸ್ಟಿಂಗ್ ಯಾರಿಗೆ ಸಾಧ್ಯ ಇಲ್ಲ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು, ಅದರಿಂದ ಲಾಭ ನಷ್ಟಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ದೇಹ ತೂಕ ಇಳಿಸಕ್ಕೆ ರೆಗ್ಯುಲರ್ ಡಯಟ್ ಅನ್ನೇ ಫಾಲೋ ಮಾಡೋದ್ರಿಂದ ಏನೇನು ಲಾಭ ನಷ್ಟಗಳು ಅಂತ ಅರ್ಥ ಮಾಡ್ಕೊಳ್ಳೋಣ. ಮುಖ್ಯವಾಗಿ ಇದು ಸುಲಭ. ಅಂದ್ರೆ ಎಲ್ಲರೂ ಸೇರ್ಕೊಂಡು, ಮನೆಯವರೆಲ್ಲ ಸೇರ್ಕೊಂಡು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಮಾಡೋದ್ರಿಂದ ನಮ್ಮ ಸಾಮಾಜಿಕ ಬಾಂಧವ್ಯ ಇಂಪ್ರೂವ್ ಆಗುತ್ತೆ. ಅದ್ರ ಜೊತೆಗೆ ನಮ್ಗೆ ಮನೆಯಲ್ಲಿ ಸುಲಭ ಆಗ್ತಾ ಹೋಗುತ್ತೆ. ಯಾರೋ ಒಬ್ರು ಉಪವಾಸ ಮಾಡ್ತಿದ್ದಾರೆ, ಇವ್ರಿಗೆ 4 ಗಂಟೆಗೆ ಸಂಜೆ ರಾತ್ರಿ ಊಟ 4 ಗಂಟೆಗೆ ಮಾಡ್ತಿದ್ದಾರೆ, ಅಥವಾ ಬೆಳಿಗ್ಗೆ ತಿಂಡಿ ತಿಂತಾ ಇಲ್ಲ ಅಂತಿದ್ದಾಗ ಅದನ್ನ ಫಾಲೋ ಮಾಡುವಂತದ್ದು ಕಷ್ಟ ಆಗ್ತಾ ಹೋಗುತ್ತೆ. ಅಥವಾ ಹಬ್ಬ ಬಂತು, ಏನೋ ಮದುವೆ ಬಂತು, ಎಲ್ಲೋ ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀವಿ, ಯಾವ್ದೋ ಮದುವೆಗೆ ಹೋಗ್ತಾ ಇದ್ದೀವಿ, ಅವಾಗ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಫಾಲೋ ಮಾಡುವಂಥದ್ದು ಬಹಳ ಕಷ್ಟ ಆಗ್ಬಿಡ್ಬೋದು. ಆ ತರ ಇದ್ದಾಗ ಈ ರೆಗ್ಯುಲರ್ ಡಯಟ್ ಅನ್ನ ಸರಿಯಾಗಿ ಫಾಲೋ ಮಾಡೋದು ಬಹಳ ಸುಲಭ. ಸ್ಟೇಬಲ್ ಎನರ್ಜಿ ಲೆವೆಲ್ ಅನ್ನ ಮೇಂಟೈನ್ ಮಾಡಬಹುದು. ಕಾಲಕ್ಕೆ ಸರಿಯಾಗಿ ಊಟ ಮಾಡಿದ್ರೆ ನಮ್ಮ ಎನರ್ಜಿ ಲೆವೆಲ್ ಚೈತನ್ಯಯುತವಾಗಿ ಇಡೀ ದಿನ ಸಾಧಿಸಲಿಕ್ಕೆ ನಮ್ಗೆ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಕೆಲವೊಂದು ತೊಂದರೆ ಇದ್ದವರು, ಈ ಸಕ್ಕರೆ ಕಾಯಿಲೆ, BP ಕಾಯಿಲೆ ಇದ್ದವರು, ಅಥವಾ ಆಸಿಡಿಟಿ, ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವರು ಸುಲಭವಾಗಿ ಈ ರೆಗ್ಯುಲರ್ ಡಯಟ್ ಅನ್ನ ಫಾಲೋ ಮಾಡಬಹುದು. ಅದರ ಜೊತೆಗೆ ಇದನ್ನ ಲಾಂಗ್ ಟರ್ಮ್ ಅಲ್ಲಿ ಫಾಲೋ ಮಾಡುವಂಥದ್ದು ಬಹಳ ಸುಲಭ. ಅಂದ್ರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಉಪವಾಸ ಮಾಡ್ತೀನಿ ಅಂತ 4 ದಿನ ಉಪವಾಸ ಮಾಡಿ ಆಮೇಲೆ ಮತ್ತೆ ನನ್ಗೆ ಅದಾಗ್ಲಿಲ್ಲ ಅಂತ ಮತ್ತೆ ಜಾಸ್ತಿ ತಿನ್ನುವಂಥವರೇ ಜಾಸ್ತಿ ಇರ್ತಾರೆ. ಬಟ್ ಸರಿಯಾದ ಸಮತೋಲನದ ಆಹಾರವನ್ನ ಕರೆಕ್ಟ್ ಆಗಿ ತಗೊಳ್ಳುವಂಥದ್ದು ಅಭ್ಯಾಸ ಆಗ್ಬಿಟ್ರೆ ಲಾಂಗ್ ಟರ್ಮ್ ಅಲ್ಲಿ ಫಾಲೋ ಮಾಡುವಂಥದ್ದು ಬಹಳ ಸುಲಭ. ಆದ್ರೆ ಇದರಿಂದ ನಷ್ಟಗಳೇನು ಅನ್ನೋದನ್ನು ಕೂಡ ನಾವು ಸರಿಯಾಗಿ ತಿಳ್ಕೋಬೇಕು. ಈ ರೀತಿ ನಾನು ಡಯಟ್ ಮಾಡಿ ಸರಿಯಾಗಿ ಟೈಮಿಗೆ ತಿಂತೀನಿ, ಆದ್ರೆ ಸರಿಯಾಗಿ ಡಯಟ್ ಮಾಡ್ತೀನಿ ಅನ್ನೋದ್ರಲ್ಲಿ ಬಹಳ ಮುಖ್ಯವಾಗಿ ಫ್ಯಾಟ್ ಕಡಿಮೆ ಆಗುವಂಥದ್ದು, ಅಂದ್ರೆ ಹೊಟ್ಟೆ ಬೊಜ್ಜು ಕರಗಿಸುವಂಥದ್ದು ತುಂಬಾ ಸ್ಲೋ ಇರುತ್ತೆ. ತಕ್ಷಣದಲ್ಲಿ ನಮಗೆ ರಿಸಲ್ಟ್ಸ್ ಗೊತ್ತಾಗಲ್ಲ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಸರಿಯಾಗಿ 1 ತಿಂಗಳು ಮಾಡಿದ್ರು ಸಾಕು, ಒಂದು 3-4 kg ಕಡಿಮೆ ಆಗುವಂಥದ್ದು ಜಾಸ್ತಿ ಸಾಧ್ಯತೆ. ಆದ್ರೆ ಈ ರೀತಿಯಾದ ಸರಿಯಾದ ಸಮತೋಲನದ ಆಹಾರವನ್ನು ತಗೊಂಡು ನಾನು ತೂಕ ಕಡಿಮೆ ಮಾಡ್ತೀನಿ ಅಂತಂದ್ರೆ ನನಗೆ ತಾಳ್ಮೆ ಬೇಕು, ನಿಧಾನವಾಗಿ ಆಗ್ತಾ ಹೋಗುತ್ತೆ. ಸೊ ಅದನ್ನ ಪೇಷನ್ಸ್ ಬಹಳ ಮುಖ್ಯ. ಇದರಲ್ಲಿ ಮಧ್ಯದಲ್ಲಿ ನನ್ಗೆ ಎಷ್ಟೊತ್ತಿಗೆ ಬೇಕಾದ್ರೂ ಆಹಾರ ತಿನ್ಬಹುದು ಅಂತ ಇದ್ದಾಗ, ಕಟ್ಟುನಿಟ್ಟು ಆ ಶಿಸ್ತು ಇಲ್ಲ ಅಂತಿದ್ದಾಗ ಹೆಚ್ಚು ಕ್ಯಾಲರಿ ನಮ್ಗೆ ಗೊತ್ತಾಗದೆ ಹೆಚ್ಚು ಆಹಾರ ತಗೊಳ್ಳುವಂತಹ ಸಾಧ್ಯತೆ ಹೆಚ್ಚು ಅಂತ. ಸೊ ಅದಕ್ಕೋಸ್ಕರ ಸರಿಯಾಗಿ ಶಿಸ್ತಿನ ಜೀವನ ಇರುವಂತವ್ರು, ಕಟ್ಟುನಿಟ್ಟು ಇರುವಂತವ್ರು, ನನಗೆ ಆ ರೀತಿ ರೂಲ್ಸ್ ಇದ್ದಾಗ ಮಾತ್ರ ನಾನು ಮಾಡ್ತೀನಿ ಅಂತಿದ್ದಾಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡುವಂಥದ್ದು ಬಹಳ ಒಳ್ಳೇದು. ಇಷ್ಟು ಗಂಟೆ ಆಯ್ತು ಅಂದಮೇಲೆ ನಾನು ಏನು ತಿನ್ನೋದಿಲ್ಲ, ಬರೀ ನೀರು ಮಾತ್ರ ಕುಡಿತೀನಿ ಅಂತಿದ್ದಾಗ ಫಾಲೋ ಮಾಡುವಂತಹದ್ದು ಬಹಳ ಸುಲಭ ಅಂತ. ಎಷ್ಟೊತ್ತಿಗೆ ಬೇಕಾದ್ರೆ ತಿನ್ಬೋದು ಅಂತ ಇದ್ದಾಗ ಈ ರೆಗ್ಯುಲರ್ ಡಯಟ್ ಅನ್ನ ಫಾಲೋ ಮಾಡುವಂತವ್ರು ಸರಿಯಾದ ರೀತಿಯಲ್ಲಿ ಪೋರ್ಷನ್ ಕಂಟ್ರೋಲ್ ಬಹಳ ಮುಖ್ಯ. ಮತ್ತು ಏನ್ ತಿಂತಾ ಇದ್ದೀನಿ ಅನ್ನೋದ್ರ ಬಗ್ಗೆ ತುಂಬಾ ಮೈಂಡ್ಫುಲ್ ಆಗಿರ್ಬೇಕು. ಅದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ಗಮನ ಕೊಟ್ಟು ತಿನ್ನುವಂಥದ್ದು ಬಹಳ ಮುಖ್ಯ. ಹೆಲ್ತ್ ಇಸ್ ನಾಟ್ ಓನ್ಲಿ ಅಬೌಟ್ ಈಟಿಂಗ್ ಲೆಸ್, ಇಟ್ ಇಸ್ ಅಬೌಟ್ ಈಟಿಂಗ್ ರೈಟ್. ನಾವು ಕೇವಲ ಕಡಿಮೆ ಆಹಾರ ತಿಂದಷ್ಟೇ ಸಾಕಾಗೋದಿಲ್ಲ, ಸರಿಯಾದ ಸಮತೋಲನದ ಆಹಾರ ಕೂಡ ಅಷ್ಟೇ ಮುಖ್ಯ. ನಾವು ನಮ್ಮ ಹೊಟ್ಟೆ ಬೊಜ್ಜನ್ನ ಬೇಗ ಕರಗಿಸ್ಬೇಕು, ನನ್ನ ಜೀವನ ಶೈಲಿಯಲ್ಲಿ ಸಾಧ್ಯ ಆಗುತ್ತೆ, ನನ್ನ ದಿನಚರಿ ಅದೇ ರೀತಿ ಇದೆ ಅಂತ ಇದ್ದಾಗ ಖಂಡಿತ ನಾವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನ ಕನ್ಸಿಸ್ಟೆಂಟ್ ಮಾಡಕ್ ಸಾಧ್ಯ ಇರುವಂತವ್ರು ಮಾಡಬಹುದು. ಅವಾಗ ಬೇಗ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಸಮತೋಲನದ ಆಹಾರ ತಗೊಳ್ಳೋದ್ರಿಂದನೂ ಕೂಡ ಸತತವಾಗಿ ಕರೆಕ್ಟ್ ಆಗಿ ಫಾಲೋ ಮಾಡಿಕೊಂಡು ಸರಿಯಾಗಿ ಪ್ರಮಾಣವನ್ನ ಕಂಟ್ರೋಲ್ ಮಾಡಿ, ಆಹಾರ ಏನ್ ತಿಂತೀವೋ ಅದನ್ನ ಪ್ರಮಾಣವನ್ನು ಕಂಟ್ರೋಲ್ ಮಾಡಿಕೊಂಡು ಸರಿಯಾದ ಪೌಷ್ಟಿಕ ಆ ಅಂಶಗಳನ್ನ ತಗೊಳ್ಳೋದ್ರಿಂದ ಖಂಡಿತವಾಗಿ ಅದರಲ್ಲೂ ಕೂಡ ನಮ್ಮ ಹೊಟ್ಟೆ ಬೊಜ್ಜನ್ನ ಕರಗಿಸ್ಲಿಕ್ಕೆ ಸಾಧ್ಯ. ತಾಳ್ಮೆ ಬೇಕು ಅಷ್ಟೇ. ಸೊ ಇವತ್ತು ನಾವು ಹೇಗೆ ನಮ್ಮ ಈ ತೂಕವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಯಾವ ಪಥ್ಯವನ್ನ ನಾವು ಫಾಲೋ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಅಕ್ಕಪಕ್ಕದ ಜೊತೆ ಇದನ್ನ ಹಂಚ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋ ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.